ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನೀವು ತುಂಬಾ ಜನ ನನ್ಗೆ ಕಮೆಂಟ್ ಮಾಡಿದ್ರಲ್ವಾ, ಖುಷ್ಬು ಮ್ಯಾಮ್ದು ಆಯಿಲ್ ತೋರಿಸಿದ್ರಾ? ಅಯ್ಯೋ, ಹಾಲು ಉಕ್ಕಿಸ್ಬಿಟ್ಟೆ. ಬಂತು ಕೆಳಗಡೆ. ಸ್ವಲ್ಪ ಮಾತ್ರ ಈ ತರ ಆಗುತ್ತೆ. ತುಂಬಾ ಜನ ಕಮೆಂಟ್ ಮಾಡಿದ್ರಲ್ವಾ, ಖುಷ್ಬು ಮ್ಯಾಮ್ದು ಆಯಿಲ್ ನೀವು ಬೇರೆದ್ ಮಾಡಿದ್ದೀರಾ, ಅದ್ರಲ್ಲಿ ಬೇರೆ ಇದೆ ಅಂತ. ನಾನು ಆಮೇಲೆ ನನ್ನ ವೇನಲ್ಲಿ ನಾನು ಮಾಡಿದ್ದೆ. ಅದು ಕ್ಯಾರೆಟ್ ಬೀಟ್ರೋಟ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಒಂದ್ 2-3 ವಿಡಿಯೋ ನಾನು ಹುಡುಕಿ, ಹೌದಾ ಆ ತರ ಮಾಡಿ ತೋರಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಹುಡುಕಿ ನೋಡ್ದೆ. ಏನಂತಂದ್ರೆ ಅವರು ಆಲ್ಮಂಡ್ ಆಯಿಲ್ ಸ್ವಲ್ಪ ಬಳಸ್ಕೊಳ್ಳಿ, ಮತ್ತೆ ಕೊಬ್ಬರಿ ಎಣ್ಣೆ, ಅದ್ರ ಜೊತೆ ಕ್ಯಾರೆಟ್ ನ ಮಿಕ್ಸ್ ಮಾಡಿ, ಈ ಕ್ಯಾಪ್ಸಿಡ್ ಬರುತ್ತಲ್ಲ, ಈ ಟ್ಯಾಬ್ಲೆಟ್ ಅಂದ್ರೆ ವಿಟಮಿನ್ ಇ ಬರುತ್ತಲ್ಲ, ಈ ತರದ್ದು ವಿಟಮಿನ್ ಇನ ಹಾಕಿ ಮಾಡಿಟ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ಅದನ್ನೇ ಮಾಡಿ ತೋರ್ಸೋಣ. ನಾನು ಇನ್ನೊಂದು ಹೇಳ್ಬೇಕು, ನೀವೇನಾದ್ರೂ ಬರೀ ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮಿ ಎಣ್ಣೆನಲ್ಲಿ ಮಾಡಿದ್ರೆ ಸ್ಕಿನ್ನು ಡ್ರೈ ಆಗುತ್ತೆ. ಅದನ್ನ ನೋಡ್ಕೊಂಡು ಮಾಡ್ಕೊಡಿ. ಇನ್ನು ನಾರ್ಮಲ್ ಸ್ಕಿನ್ನು ಅಥವಾ ನೀವು ಡ್ರೈ ಸ್ಕಿನ್ನು ಇರೋರು ಈ ಎಣ್ಣೆನ ಆರಾಮಾಗಿ ಬಳಸ್ಬೋದು. ಯಾವ ಎಣ್ಣೆ ಬೇಕಾದರೂ ನೀವು ಬಳಸ್ಬೋದು. ಬರೀ ಕೊಬ್ಬರಿ ಎಣ್ಣೆ ಬಳಸಿದ್ರು ತುಂಬ ಚೆನ್ನಾಗಿರುತ್ತೆ. ಆದರೆ ನೀವೇನಾದರೂ ನಿಮಗೆ ಆಯಿಲಿ ಸ್ಕಿನ್ ಇದೆ ಅಂತಂದರೆ ಯಾವ ಎಣ್ಣೆನೂ ನೀವು ಬಳಸಿದ್ರೆ ಇಮಿಡಿಯೇಟ್ ನಿಮಗೆ ಪಿಂಪಲ್ಸ್ ಆಗುತ್ತೆ. ಆಮೇಲೆ ನನ್ನ ಬೈಕೊಳ್ತೀರಾ, ಏನಪ್ಪ ಇವ್ರು ತೋರಿಸಿದ್ರು, ಇವಾಗ ತೋರಿಸಿದ್ರು ಈ ಥರ ಆಯಿತು ಅಂತ. ಹಾಗೆ ಬೈಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಆಯಿಲಿ ಸ್ಕಿನ್ ಇರೋರು ಬಳಸೋಕ್ಕೆ ಹೋಗಬೇಡಿ, ಸರಿನಾ? ಯಾವುದೇ ಎಣ್ಣೆ, ಯಾವುದೇ ಪ್ರಾಡಕ್ಟು ಯಾರೇ ಹೇಳಿದ್ರು ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿ, ಅಂದರೆ ಕೈಗೆ ಹಚ್ಚಿ ನೋಡಿ ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಅಂತ. ನಿಮ್ಮ ಸ್ಕಿನ್ನೇ ಬೇರೆ ಇರುತ್ತೆ, ಅವ್ರು ಬೇರೆಯವ್ರ ಸ್ಕಿನ್ನೇ ಬೇರೆ ಇರುತ್ತೆ, ನಮ್ಮ ಸ್ಕಿನ್ನೇ ಬೇರೆ ಇರುತ್ತೆ. ಒಬ್ಬೊಬ್ರು ಸೂಟ್ ಆದಂಗೆ ಎಲ್ಲರಿಗೂ ಸೂಟ್ ಆಗಲ್ಲ, ಆಯಿತಾ? ಗೊತ್ತಾಯ್ತಲ್ವಾ ನಿಮಗೆ? ಹಂಗಾಗಿ ನೋಡಿಕೊಂಡು ನೀವು ನಿಮಗೆ ಒಂದು ಪ್ಯಾಚ್ ಟೆಸ್ಟ್ ಕಿವಿ ಹಿಂದೆಗಡೆ 1-2 ದಿನ ಹಚ್ಚಿ ನೋಡಿ, ನಿಮಗೆ ಚೆನ್ನಾಗಿ ಸೂಟ್ ಆಯ್ತಾ ಅದು, ಆಮೇಲೆ ನೀವು ಫೇಸ್ಗೆ ಹಚ್ಕೊಳ್ಬೋದು. ಇನ್ನೊಂದು ಹೇಳ್ಬೇಕಂತಂದರೆ 1 ವಾರ ಹಚ್ಚಿ ಅಥವಾ 1 ವಾರ ಕುಡಿದ್ರೆ ಚೇಂಜ್ ಆಗ್ಬಿಡುತ್ತೆ ಅನ್ನೋದು ಏನೂ ಇಲ್ಲ. ಯಾವತ್ತೂ ಲಾಂಗ್ ಟರ್ಮಲ್ಲಿ ಅಷ್ಟೇ ಇವೆಲ್ಲ ವರ್ಕ್ ಆಗೋದು. ಈ ಎಣ್ಣೆನ ಯಾವುದೇ ಎಣ್ಣೆನ ನೀವು ಹಚ್ಚೋದ್ರಿಂದ ಫೇಸ್ಗೆ ಈ ಒಂದು ಏಜ್ ಆಗ್ತಾ ಆಗ್ತಾ ಫೈನ್ ಇಲ್ಲೆಲ್ಲ ಲೈನ್ಸ್ ಎಲ್ಲ ಬರುತ್ತೆ ನೋಡಿ, ಒಂಥರ ಸಿಂಕ್ ಆದಂಗೆ ಆಗುತ್ತೆ ಸ್ಕಿನ್ನು. ಅದೆಲ್ಲ ಬರೋದು ಸ್ವಲ್ಪ ನಿಧಾನಕ್ಕೆ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಎಣ್ಣೆ ಹಚ್ಚೋದ್ರಿಂದ. ಇವಾಗ ಎಣ್ಣೆನ ಮಾಡಿ ತೋರಿಸ್ತೀನಿ. ನೀವು ನಿಮ್ಮ ಮನೇಲಿ ಯಾವ ಎಣ್ಣೆ ಇದೆ, ಆಮೇಲೆ ಎಣ್ಣೆನ ಬಳಸ್ತೀರಾ ಅಂತಂದ್ರೆ ಒಳ್ಳೆ ಎಣ್ಣೆನ ಹಾಕಿ ಮಾಡಿ ಬಳಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದಾದ್ರು ಎಣ್ಣೆನ ಬಳಸಿದ್ರೆ ನಿಮಗೆ ಪಿಂಪಲ್ಸ್ ಆಗುತ್ತೆ. ಹಂಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಗಾಣಕ್ಕೆ ಹೋಗಿ ತಂದಿದ್ದಲ್ಲ, ಅದೇ ಎಣ್ಣೆನಲ್ಲಿ ನಾನು ಮುಂಚೆ ಮಾಡಿರೋದು. ಇವಾಗಲೂ ಕೂಡ ನಾನು ಅಪ್ಲೈ ಮಾಡಿದ್ದೀನಿ, ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ಅಥವಾ ಸಂಡೇ ಟೈಮ್ ಅಷ್ಟೇ ಮನೇಲಿ ಇರ್ತೀನಿ ಅಂದಾಗ ಅದೇ ಎಣ್ಣೆನ 1-2 ಡ್ರಾಪ್ ತಗೊಂಡು ಪೂರ್ತಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಸುಮ್ಮನೆ ಆರಾಮಾಗಿರೋದು. ನೀವು ಸ್ಕಿನ್ ರೂಟೀನ್ನ ತೋರಿಸಿ ಅಂತ ಹೇಳ್ತೀರಾ, ಅದರಲ್ಲಿ ಏನೂ ಇಲ್ಲ. ನಾನು ಮಾಯಶ್ಚರೈಸರು ಒಂದು ಎಲ್ಲನೂ ಹೊರಗಡೆ ಹೋಗಬೇಕಾದ್ರೆ ಒಂದು ಸನ್ಸ್ಕ್ರೀನ್ನ ಬಳಸ್ತೀನಿ, ಇನ್ನೇನು ಬಳಸಲ್ಲ. ಇನ್ನೇನು ಅದರಲ್ಲಿ ಏನು ತೋರಿಸೋದಿಲ್ಲ ಅಂತ ಅಂದ್ಬಿಟ್ಟು ನಾನು ತೋರಿಸಿಲ್ಲ ಅಷ್ಟೇ. ಹಂಗೂ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಸಿರಮು, ನನ್ನ ಮಗ ಬಳಸೋ ಸಿರಮಿಂದ ಹಿಡಿದು ಮನೆಯವ್ರು ಬಳಸೋ ಕ್ರೀಮ್ ಕೂಡ ನಾನು ತೋರಿಸಿದ್ದೆ. ನಾನು ಬಳಸೋದು ಒಂದು ಮಾಯಶ್ಚರೈಸರು, ಒಂದು ಇದು. ಹಂಗಾಗಿ ನಾನು ಅದನ್ನ ತೋರಿಸಿಲ್ಲ ಅಷ್ಟೇನೆ. ಆ ಎಣ್ಣೆನ ತುಂಬಾ ಜನ ತೋರಿಸಿ ಅಂತ ಹೇಳಿದ್ರಿ ಅಂತ ಅಂದ್ಬಿಟ್ಟು ನಾನು ಇವತ್ತು ಆ ಎಣ್ಣೆನೆ ಮಾಡಿ ನಮಗೆ ತೋರಿಸ್ತಾ ಇದೀನಿ. ರಿಯಲ್ ಅವ್ರು ಹೆಂಗ್ ಮಾಡ್ಕೊಂಡಿದ್ರು ಹಂಗೇನೆ ತೋರಿಸ್ತಾ ಇದೀನಿ. ನಾನು ಹೇಳ್ದಂಗೆ ನೀವು ಬ್ಯಾಚ್ ಟೆಸ್ಟ್ ಮಾಡಿ ನೀವು ಬಳಸ್ಕೋಬಹುದು. ಹಂಗೇನೆ ನೀವು ಬಳಸಕ್ ಹೋಗ್ಬೇಡಿ. ಆಯಿಲಿ ಸ್ಕಿನ್ ಇರೋರು ಬಳಸಕ್ ಹೋಗ್ಬೇಡಿ. ನಂತರ ನಾರ್ಮಲ್ ಇದ್ರೆ ಅಥವಾ ನೀವು ಏನಾದ್ರು ಡ್ರೈ ಸ್ಕಿನ್ ಇದ್ರೆ ಖಂಡಿತವಾಗ್ಲೂ ಬಳಸ್ಕೊಳ್ಳಿ, ಓಕೆನಾ? ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಮಾಯಶ್ಚರೈಸರ್ ತರ ಕೆಲಸ ಮಾಡುತ್ತೆ. ಆಮೇಲೆ ಧೂಳಿಗೆಲ್ಲ ಹೋಗ್ಬೇಡಿ ಎಣ್ಣೆ ಹಚ್ಕೊಂಡು, ಆಯ್ತಾ? ಅಂದ್ರೆ ಟ್ರಾವೆಲ್ ಎಲ್ಲ ಟೂ ವೀಲರ್ ಅಲ್ಲಿ ಓಡಿಸ್ಕೊಂಡು ಅಥವಾ ಏನೋ ಧೂಳು ಅಂದ್ರೆ ಹೊರಗಡೆ ಹೋದ್ರೆ ಈ ಬರೀ ಆಯಿಲ್ನ ಹಚ್ಕೊಂಡು ಹೋದ್ರೆ ತುಂಬಾ ಧೂಳು ಬಂದು ಕೂತ್ಕೊಳ್ಳುತ್ತೆ, ಅಂಟ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಮನೇಲಿದ್ದಾಗ ಇದನ್ನ ಹಚ್ಕೊಳ್ಳಿ ಅಥವಾ ನೈಟ್ ಹಚ್ಕೊಳ್ಬೋದು. ತುಂಬಾ ಈಸಿ ಮಾಡೋದು. ಬನ್ನಿ ಅದನ್ನ ತೋರಿಸ್ಕೊಡ್ತೀನಿ. ಒಂದು ಕ್ಯಾರೆಟ್ನ ತುರ್ದು ಇಟ್ಕೊಂಡಿದ್ದೀನಿ, ಮೊನ್ನೆ ಮಾಡಿದ ಎಣ್ಣೆನ ಇಟ್ಕೊಂಡಿದ್ದೀನಿ. ನಾನು ಇವಾಗ ಅದನ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡ್ತಾ ಇರೋದನ್ನ ರಶ್ಮಿಗೋ ಅಥವಾ ದೀಪಕ್ಕೋ ಮಾಡಿ ಕೊಟ್ರೆ ಆಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ತೀನಿ. ಯಾಕೆಂದ್ರೆ ಆ ಎಣ್ಣೆ ಕೂಡ ಇದೆ, ಅದನ್ನೇ ಹಚ್ಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು. ಇದು ನಿಮ್ಗೆ ಇದೇನು ಒಂದು 5 ರೂಪಾಯಿ ಇರ್ಬೋದು. ಇದು 5 ರೂಪಾಯಿಗೆ 1 ಟ್ಯಾಬ್ಲೆಟ್ ಸಿಗ್ಬೋದು. ಇದು ಫೇಸ್ಗೆ ಮಾತ್ರ ಅಲ್ಲ, ಇಂಡಿಗೂ ಕೂಡ ಹಚ್ಕೋತಾರೆ. ಆಮೇಲೆ ಇಂಟೇಕ್ ಅಂದ್ರೆ ಡಾಕ್ಟರ್ ಹತ್ರ ಏನಾದ್ರು ನಮ್ಗೆ ಇದ್ರ ವಿಟಮಿನ್ದು ಏನಾದ್ರು ಕಮ್ಮಿ ಆಗಿತ್ತು ಅಂತಂದ್ರೆ ಇದನ್ನ ನುಂಗೋದಕ್ಕೆ ಕೂಡ ಕೊಡ್ತಾರೆ ನಮ್ಗೆ. ನಮಗೂ ಕೂಡ ಕೊಟ್ಟಿದ್ರು ಒಂದ್ಸಲ. ಕಾಲ್ ನೋವು ಬರ್ತಾ ಇತ್ತು ಅಂತ ಹೋಗಿದ್ದಕ್ಕೆ ನಮ್ ಡಾಕ್ಟರ್ ಇದನ್ನ ತಗೊಳ್ಳಿ ಅಂತ ಕೊಟ್ಟಿದ್ರು.
ಕೊಡ್ತಾರೆ. ಇದನ್ನೇನು ಸೈಡ್ ಎಫೆಕ್ಟ್ ಏನು ಇಲ್ಲ ಇದರಲ್ಲಿ. ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಇದರಲ್ಲಿ ನೋಡ್ಕೊಂಡು ನೀವು ತಗೋಬೇಕಾಗುತ್ತೆ. 400 mg ಅಂತ ಎಲ್ಲ ಇರುತ್ತೆ. ಈ ಕಮ್ಮಿನೂ ಸಿಗುತ್ತೆ ಅನ್ಸುತ್ತೆ. ಅದ್ ನೋಡ್ಕೊಂಡು ನೀವು ತಗೊಳ್ಳಿ. ಇನ್ನು ಕೊಬ್ಬರಿ ಎಣ್ಣೆನ ಒಳ್ಳೆ ಎಣ್ಣೆನ ಬಳಸ್ಕೊಳ್ಳಿ ಅಂತ ಹೇಳಿದೆ. ಸ್ವಲ್ಪ ಇದೆಲ್ಲ ಯಾವ್ದಾದ್ರು ಎಣ್ಣೆನ ಬಳಸ್ಕೊಂಡ್ರೆ ಇದಾಗುತ್ತೆ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಇರೋರು ನೋಡ್ಕೊಂಡು ಬಳಸಿ, ಯಾವುದನ್ನೇ ಬಳಸಿ. ಯಾರೇ ಹೇಳಿದ್ರು ಏನೇ ಹೇಳಿದ್ರು ನಿಮ್ಮ ಸ್ಕಿನ್ ಅನ್ನ ಒಂದ್ಸಲ ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ಸರಿ ಮಾಡೋದಕ್ಕಾಗೋದಿಲ್ಲ. ಮತ್ತೆ ತುಂಬಾ ಟೈಮ್ ಹಿಡಿಯುತ್ತೆ. ನೋಡ್ಕೊಂಡು ಬಳಸ್ಕೊಳ್ಳಿ ಆಯ್ತಾ. ಯಾವುದೇ ಪ್ರಾಡಕ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದಕ್ಕಿಂತ ನಿಮ್ಮ ಸ್ಕಿನ್ ಮೇಲೆ ನಿಮಗೆ ಗೊತ್ತಿರಬೇಕು ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ. ಸೆನ್ಸಿಟಿವ್ ಏನಾದರೂ ಹಚ್ಚಿ ಸೆನ್ಸಿಟಿವ್ ಆಗ್ಬಿಟ್ಟಿರುತ್ತಲ್ವಾ, ಅದಕ್ಕೆ ಯಾವ್ದು ಹಚ್ಚಿದ್ರು ರಿಯಾಕ್ಟ್ ಆಗುತ್ತೆ. ಆಮೇಲೆ ಬೇಗ ಇದಾಗ್ಬಿಡುತ್ತಲ್ವಾ. ಅದು ಒಂದಿನ ನಾವು ಮಾಡ್ಕೊಳ್ಳೋ ತಪ್ಪು ತುಂಬಾ ದಿನ ಬೇಕಾಗುತ್ತೆ ಅದನ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ. ನೋಡ್ಕೊಂಡು ಹುಷಾರಾಗಿ ಸ್ಕಿನ್ ಮೇಲೆ ಯಾವುದೇ ಹಚ್ಬೇಕಾದ್ರೂ ಯಾರೇ ಹೇಳಿದ್ರು ನೋಡ್ಕೊಂಡು ಬಳಸ್ಕೊಳ್ಳಿ ಆಯ್ತಾ. ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾರಂದ್ರೆ ಎಲ್ಲಾನು ಇವಾಗ ಯಾರಾದ್ರೂ ಹೇಳಿದ್ರೆ, ಇವಾಗ ನಾನು ಅಷ್ಟೇ ತುಂಬಾ ಎಲ್ಲಾನು ನಾವು ತಿಳ್ಕೊಂಡಿರಲ್ಲ ಅಲ್ವಾ. ಯಾರಾದ್ರೂ ಹೇಳಿದ್ರೆ ಯಾರಾದ್ರೂ ಹೇಳ್ಕೊಟ್ರೆ ನಾವು ಅದನ್ನ ಕಲ್ತ್ಕೊಂಡಿರ್ತೀವಿ ಅನ್ಕೊಳ್ಳಿ. ಅದನ್ನ ಟ್ರೈ ಮಾಡಿ. ಆದ್ರೆ ಇಮಿಡಿಯೇಟ್ ಅವ್ರು ಹೇಳಿದ್ರು ಫುಲ್ 100% ಆಗತ್ತೆ ನನ್ನ ಸ್ಕಿನ್ಗೆ ಅನ್ಬಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ. ಓಕೆನಾ. ನೋಡ್ಕೊಂಡು ನೀವು ಬಳಸ್ಕೊಳ್ಳಿ. ಬನ್ನಿ ಇವಾಗ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಮುಂಚೆನೆ ಹೇಳ್ದಂಗೆ ಇಷ್ಟನ್ನು ಕೂಡ ನೀವು ಇದ್ ಮಾಡ್ಕೊಂಡು ಯಾವುದೇ ಹೋಮ್ ರೆಮಿಡಿನೂ ಮಾಡಿ, ಆದ್ರೆ ನೋಡ್ಕೊಂಡು ಬಳಸ್ಕೊಳ್ಳಿ. ಓಕೆನಾ. ಎಲ್ಲಾನು ಕೂಡ ಟ್ರೈ ಮಾಡಿ. ಸಿರಮ್ ಇರ್ಬೋದು, ಇದೆಲ್ಲ ಕೂಡ ವರ್ಕ್ ಆಗುತ್ತೆ. ಆದ್ರೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡ್ತಾ ಮಾಡ್ತಾ ವರ್ಕ್ ಆಗುತ್ತೆ ಆಯ್ತಾ. ಇವತ್ತು ಬಳಸ್ಬಿಟ್ಟು ನಾಳೆ ಏನೋ ನಮ್ಮ ರಿಸಲ್ಟ್ ಸಿಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಯಾವ್ದ್ರಲ್ಲೂ ಸಿಗಲ್ಲ. ಒಂದು ಎಕ್ಸಸೈಸ್ ಆದ್ರೂ ಆಗ್ಲಿ, ನೀರ್ ಕುಡಿಯೋದಾಗ್ಲಿ, ಯಾವುದೇ ಆಗ್ಲಿ, ನಾವು ಪ್ರತಿದಿನ ಮಾಡ್ಕೊಂಡು ಬಂದ್ರೆ ಮಾತ್ರ ಅದ್ರ ರಿಸಲ್ಟ್ ಸಿಗುತ್ತೆ. ಇವತ್ತೇನೋ ನಾವು ಒಳ್ಳೆ ಆರೋಗ್ಯವಾಗಿ ಊಟನ ಮಾಡಿದೀವಿ, ನಾಳೆ ನಮ್ಮ ರಿಸಲ್ಟ್ ಸಿಗುತ್ತೆ ಅಂದ್ರೆ ಇಲ್ಲ. ಇವತ್ತು ಎಕ್ಸಸೈಸ್ ಮಾಡಿದೀವಿ, ನಾಳೆ ನಾವು ವೇಟ್ ಲಾಸ್ ಆಗ್ತೀವಿ ಅಂದ್ರೆ ಅದು ಕೂಡ ಇಲ್ಲ. ಪ್ರತಿದಿನ ಮಾಡ್ಕೊಂಡು ಬಂದ್ರೆ ಅದ್ರ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಂಗಂತ ಅಂದ್ಬಿಟ್ಟು ಅಷ್ಟು ವರ್ಷ ಮಾಡಿರ್ತೀವಿ, ಒಂದ್ ವಾರ ನಾವು ಅದನ್ನ ಬಿಟ್ಬಿಟ್ರೆ ಫುಲ್ಲು ಮತ್ತೆ ಅದೇ ತರ ಆಗ್ತೀವಿ ಅಂದ್ರೆ ಖಂಡಿತವಾಗ್ಲೂ ಅದು ಇಲ್ಲ. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಏನೇ ಮಾಡಿದ್ರು ಅದ್ರ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ನಾನು ನಂಬ್ಕೊಳ್ತೀನಿ. ಬನ್ನಿ ಇವಾಗ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಇನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಬನ್ನಿ ತೋರಿಸ್ಬೇಕು. ಇದು ಪ್ಯೂರ್ ಅರಿಶಿನ ಬರುತ್ತೆ. ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇದನ್ನು ಕೂಡ ನೀವು ಫೇಸ್ಗೆ ಸ್ವಲ್ಪ ಇದ್ ಮಾಡ್ಬಿಟ್ಟು ರಬ್ ಮಾಡಿ ಮತ್ತೆ ಹಾಲಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಹಾಲು ಆಗುತ್ತೆ ಸ್ಕಿನ್ಗೆ ಅನ್ನೋರು ಮಾತ್ರ. ನೋಡಿ, ನಮ್ ನಾದಿನಿ ಮಗಳಿಗೆ ಪಿಂಪಲ್ಸ್ ಸ್ವಲ್ಪ ಮಾರ್ಕ್ಸ್ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ಇದನ್ನ ತಂದು ಅವಳು ಹಚ್ತಾ ಇದ್ಲು. ಅಂದ್ರೆ ನಮ್ಮ ಮನೇಲಿ ಇದ್ದಾಗ ಹಚ್ತಾ ಇದ್ಲು. ತುಂಬಾ ಒಳ್ಳೆ ರಿಸಲ್ಟ್ ಇತ್ತು. ಹಂಗಾಗಿ ಯಾವಾಗಾದ್ರೂ ಒಂದ್ಸಲಿ ನಾನು ಕೂಡ ಹಚ್ಕೊಳ್ತೀನಿ. ನನ್ಗಂತೂ ತುಂಬಾನೇ ಇಷ್ಟ. ಇದು ಬರೀ ನಮ್ಮ ಫೇಸ್ಗೆ ಮಾತ್ರ ಅಂತಲ್ಲ, ಟೀ ಮಾಡ್ತೀವಿ ಅದಕ್ಕೂ ಕೂಡ ಹಾಕೋತೀನಿ. ಆಮೇಲೆ ಚಿತ್ರಾನ್ನ ಮಾಡ್ತೀನಿ, ಅದಕ್ಕೂ ಕೂಡ ಒಂದ್ ಸ್ವಲ್ಪ ತುರ್ದ್ಬಿಟ್ಟು ಹಾಕು. ನ್ಯಾಚುರಲ್ ಆಗಿ ಬಳಸ್ಕೊಳ್ಳೋದು ಒಳ್ಳೇದಲ್ವಾ. ಈ ಒಣಗಿರೋ ಅರಿಶಿನ ಬಳಸೋಕ್ಕಿಂತ ಇದನ್ನ ಬಳಸಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದ್ರ ಕಲರ್ ಒಂಥರ ಲೈಟ್ ಕಲರ್ ಬರುತ್ತೆ. ಹಂಗಾಗಿ ಇದು ಎಲ್ಲರೂ ಸಿಕ್ಕಿದ್ರೆ ಇದನ್ನು ಕೂಡ ಬಳಸ್ಕೊಳ್ಳಿ. ಆಮೇಲೆ ಪೊಂಗಲ್ಗೆ ಬಳಸ್ಕೊಳ್ಳಿ. ಏನೇನಕ್ಕೆ ಅರಿಶಿನ ಯೂಸ್ ಮಾಡ್ತೀವಿ ನೋಡಿ, ಅದ್ರ ಬದಲು ಇದನ್ನ ಬಳಸ್ಕೋಬಹುದು. ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಇದು. ಇವಾಗ ಬನ್ನಿ, ಇದನ್ನ ಬೇಕಾದ್ರೆ ನೀವು ಒಂದು ಇದ್ರೊಳಗಡೆ ಹಾಕಿ ಮಾಡ್ಕೋಬಹುದು. ಇದನ್ನ ನಿಮ್ಗೆ ತೋರ್ಸ್ಬೇಕಂತ ಇತ್ತು, ಹಂಗಾಗಿ ತೋರಿಸ್ತಾ ಇರ್ತಾನೆ. ಇದನ್ನ ಸೈಡ್ಗೆ ತಿಕ್ಬಿಟ್ಟು ಇವಾಗ ಎಣ್ಣೆ ಮಾಡೋದನ್ನ ತೋರಿಸ್ತೀನಿ. ಇದನ್ನ ಮಾಡೋದು ತುಂಬಾನೇ ಸುಲಭ ಅಂತ ಹೇಳ್ಬೋದು. ಒಂದು 2-3 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಇವಾಗ ಎಣ್ಣೆ ಹಾಕೊಳ್ತಾ ಇದೀನಿ. ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆ, ಪ್ಯಾನು ಯಾವ್ದು ಬೇಕಾದ್ರೂ ನೀವು ದಪ್ಪ ತಳದನ್ನ ಇಟ್ಕೊಳ್ಳಿ ಆಯ್ತಾ. ಸೀದೋಗ್ಬಿಡುತ್ತೆ ಎಣ್ಣೆ, ಅದಕ್ಕೋಸ್ಕರ ಹೇಳ್ದೆ. ಸ್ವಲ್ಪನೇ ಮಾಡ್ತಾ ಇದೀನಲ್ವಾ, ಹಂಗಾಗಿ ನೋಡಿ. ಈ ಆಲಿವ್ ಆಯಿಲ್ ತುಂಬಾನೇ ಚೆನ್ನಾಗಿದೆ. ಒಂದು 120 ಇರ್ಬೋದೇನೋ. ಇದನ್ನ ತಂದು 6-7 ತಿಂಗಳಾಯ್ತು. ಇನ್ ಪೂರ್ತಿಯಾಗಿ ಇನ್ನೊಂದ್ ಸ್ವಲ್ಪನೇ ಇದೆ, ಅಷ್ಟು ಖಾಲಿ ಮಾಡಿದೀನಿ ಅಂತಾನೆ ಹೇಳ್ಬೋದು. ಇವಾಗ ದಪ್ಪ ತಳದ ಪಾತ್ರೆ ಇಟ್ಬಿಟ್ಟು ಒಂದು 50 ಗ್ರಾಮ್ ಎಣ್ಣೆನ ಹಾಕೊಂಡಿದೀನಿ ಆಯ್ತಾ. 50ರಿಂದ 100 ಗ್ರಾಮ್ ಹಾಕೊಂಡ್ರೆ ತುಂಬಾ ದಿನ ಬರುತ್ತೆ. ನಮ್ಮನೇಲಿ ಕ್ಯಾರೆಟ್ ಬೀಟ್ರೂಟ್ ಏನಾದ್ರು ತುರಿದಿಟ್ಬಿಟ್ಟು ನಾನು ಬೇರೆ ಕೆಲಸ ಏನೋ ಮಾಡ್ಕೊಳಕ್ ಹೋದ್ರೆ ಅಷ್ಟು ಬೇಗ ಖಾಲಿನೇ ಆಗ್ಬಿಡುತ್ತೆ. ಯಾಕಂದ್ರೆ ಮಕ್ಳು ಮನೆಯವರು ಯಾರಾದ್ರೂ ಆಯ್ತು, ಅಡ್ಗೆ ಮನೆಗೆ ಹೋದವರೆಲ್ಲ ಒಂದೊಂದು ಸ್ಪೂನ್ ಎತ್ಕೊಂಡು ಕ್ಯಾರೆಟ್ ಬೀಟ್ರೂಟ್ ಎಲ್ಲ ತಿಂದು ಖಾಲಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಂಗೆ ಒಂದು ತುರಿದಿಟ್ಟಿದೆ. ಇವಾಗ ಆಲ್ರೆಡಿ 2-3 ಸ್ಪೂನ್ ಖಾಲಿ ಆಗಿದೆ. ಅದ್ರ ಜೊತೆಗೆ ಎಣ್ಣೆ ಜೊತೆಗೆ ಇದನ್ನ ಹಾಕ್ಬಿಟ್ಟು ಪೂರ್ತಿಯಾಗಿ ಒಳ್ಳೆ ಚಿಪ್ಸ್ ತರ ಗರ್ಗರಿ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸಣ್ಣದಾಗಿ ತುರ್ತಿದ್ದೀನಲ್ವಾ, ಹಂಗಾಗಿ ಎಣ್ಣೆನಲ್ಲಿ ನೋಡಿ ಇವಾಗ ಇನ್ನೊಂದ್ 2 ನಿಮಿಷ ಬಿಡ್ತಿದಂಗೆನೆ ಪೂರ್ತಿಯಾಗಿ ಗರ್ಗರಿ ಆಗ್ಬಿಡುತ್ತೆ ಕ್ಯಾರೆಟ್. ಇದು ತಣ್ಣಗಾದ ನಂತರ ಇವಾಗ ಈ ಟೈಮಲ್ಲೇ ನೀವು ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮಿ ಎಣ್ಣೆನ ಇತ್ತು ಅಂತಂದ್ರೆ ಅದನ್ನು ಕೂಡ ಸ್ವಲ್ಪ ಹಾಕೊಳ್ಳಿ. ನಂತರ ಕೇಸರಿ ದಳ ಇತ್ತು ಅಂತಂದ್ರೆ ಇವಾಗ್ಲೂ ಹಾಕ್ಬೋದು. ಎಣ್ಣೆ ತಣ್ಣಗಾದ ನಂತರ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡ್ತೀರಲ್ವಾ, ಅವಾಗ ಕೂಡ ನೀವು ಕೇಸರಿ ದಳಗಳನ್ನ ಹಾಕೊಳ್ಬಹುದು. ಕೇಸರಿ ದಳ ಹಾಕೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಕಲರ್ ಕೂಡ ಸಕ್ಕತ್ತಾಗಿ ಬಿಟ್ಕೊಡುತ್ತೆ, ಒಳ್ಳೇದು ನಮ್ಮ ಸ್ಕಿನ್ಗೆ. ನೋಡಿ ಈ ತರ ಆಗಿದೆ. ಕಲರ್ ನೋಡ್ತಾ ಇದ್ರಲ್ವಾ, ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಕ್ಯಾರೆಟ್. ಈ ತರ
ನೋಡಿ ಇವಾಗ ಪೂರ್ತಿಯಾಗಿ ಗರ್ಗರಿ ಆಗ್ಬಿಟ್ಟಿದೆ ಅಲ್ವಾ? ಇದನ್ನ ಒಂದು ಬಟ್ಟೆನಲ್ಲೋ ಅಥವಾ ಒಂದು ಸ್ಟ್ರೇನರಲ್ಲೋ ಎಲ್ಲಾನು ಕೂಡ ನೀಟಾಗಿ ಶೋಧಿಸ್ಕೊಂಬಿಡಿ ಆಯ್ತಾ? ಒಂದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ಕ್ಯಾಪ್ಸೂಲ್ ಬರುತ್ತಲ್ಲ ಅದನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಎಷ್ಟು ದಿನ ಬೇಕಾದ್ರೂ ನೀವು ಆರಾಮಾಗಿ ಬಳಸ್ಕೋಬಹುದು. ಇಟ್ಕೊಂಡು 2 ಡ್ರಾಪ್ ತಗೊಂಡ್ರೆ ಸಾಕು. ಬರೀ ಫೇಸ್‌ಗೆ ಮಾತ್ರ ಅಲ್ಲ, ನಿಮ್ಮ ಒಂದು ಕತ್ತಿಗೂ ಕೂಡ, ಕತ್ತಿನ ಭಾಗಕ್ಕೂ ಕೂಡ ಇದನ್ನ ಹಚ್ಕೊಳ್ಳಿ ಆಯ್ತಾ? ನೋಡಿ ಈ ತರ ಮಾಡ್ಬಿಟ್ಟು ನೀಟಾಗಿ ಎಲ್ಲಾನು ಕೂಡ ಶೋಧಿಸ್ಕೊಂಡು ಅದ್ರ ಜೊತೆಗೆ ತಣ್ಣಗಾದ ನಂತರ ನೀವು ಆ ಒಂದು ಈ ಕ್ಯಾಪ್ಸೂಲ್ ಇರ್ಬೋದು ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳಿ. ಓಕೆನಾ? ತುಂಬಾ ಈಸಿ ಮಾಡೋದಿದು. ಒಂದ್ 2-3 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ನಾನು ಸ್ವಲ್ಪನೇ ಮಾಡಿದ್ದೀನಿ ಅಲ್ವಾ? ಅವತ್ತು ಕೂಡ ಮಾಡಿದ್ದೆ, ಹಂಗಾಗಿ ಅದು ಇತ್ತು ಇದು ಬೇರೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ಮಾಡಿದ್ದೀನಿ ಇದನ್ನ. ಇಷ್ಟ ಆದ್ರೆ ಸಾಕು. ಆಗಿದೆ. ಇದನ್ನ ಎಲ್ಲ ಎತ್ತಿಟ್ಕೊಂಡು ಇದ್ರ ಜೊತೆಗೆ ಕೇಸರಿ ಬೇಕು ಅಂದ್ರೆ ಹಾಕೊಳ್ಳಿ, ಈ ಕ್ಯಾಪ್ಸೂಲ್ ಬೇಕು ಅಂದ್ರೆ ಹಾಕೊಳ್ಳಿ. ಇದು ಸೂಪರ್ ಆಗಿ ಕಲರ್ ಕೂಡ ಸಖತ್ತಾಗಿ ಬಂದಿದೆ. ಚೆನ್ನಾಗಿದೆ. ಎಣ್ಣೆ ಮಾತ್ರ ಸೂಪರ್ ಆಗಿದೆ. ನೀವೆಲ್ಲರೂ ಹೇಳ್ತಿದ್ರಲ್ವಾ ರಿಯಲ್ ಆಯಿಲ್‌ನ ತೋರಿಸಿ ಅಂತ. ಇದ್ರ ಜೊತೆ ಬಾದಾಮಿ ಎಣ್ಣೆನ ಮಿಕ್ಸ್ ಮಾಡಿಲ್ಲ, ಯಾಕೆಂದ್ರೆ ನಮ್ಮನೇಲಿ ಖಾಲಿಯಾಗಿದೆ. ಅದು 100 ಗ್ರಾಮ್‌ಗೆ ₹400 ಆಗುತ್ತೆ. ಒಂದ್ಸಲಿ ತಂದಿದ್ದೆ ನಾನು. ಅವರೇ ಹೇಳಿದ್ದು ನನಗೆ, ಮೇಡಮ್ ಅದು ಬರೀ ಬಾದಾಮಿ ಎಣ್ಣೆನ ತಲೆಗಾಗ್ಲಿ ಅಥವಾ ಫೇಸ್‌ಗಾಗ್ಲಿ ಬರೀ ಬಾದಾಮಿ ಎಣ್ಣೆನ ಹಚ್ಚಬಾರ್ದು. ಹಚ್ಚಿದ್ರೆ ಪೂರ್ತಿಯಾಗಿ ಡ್ರೈ ಆಗುತ್ತೆ. ಅದ್ರ ಜೊತೆಗೆ ಎಣ್ಣೆ ಅಂದ್ರೆ ಯಾವ್ದಾದ್ರು ಬೇರೆ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಎಣ್ಣೆ ತಣ್ಣು ಕೂಡ ಆಗಿದೆ. ಇವಾಗ ಈ ಕ್ಯಾಪ್ಸೂಲ್ನ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋತೀನಿ. ಆಲ್ರೆಡಿ ಬೆಳಗ್ಗೆನೆ ಅಪ್ಲೈ ಮಾಡಿದ್ದೆ. ಎತ್ತಿಟ್ಕೊಳ್ತೀನಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು. ಇವತ್ತಿನ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ. ನೀವೆಲ್ಲರೂ ಕೇಳ್ತಿದ್ರಲ್ವಾ ಖುಷ್ಬು ಮ್ಯಾಮ್ ಮಾಡಿರೋ ರಿಯಲ್ ಆಯಿಲ್ ನ ತೋರಿಸಿ ಅಂತ ಅಂದ್ಬಿಟ್ಟು ತೋರಿಸಿದೀನಿ. ಏನ್ ಅನಿಸ್ತು ಅನ್ನೋದನ್ನ ತಿಳಿಸಿ ಆಯ್ತಾ? ಇದಕ್ಕೆ ಬಾದಾಮಿ ಎಣ್ಣೆ ಇತ್ತು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಹಾಕಿ ಅಪ್ಲೈ ಮಾಡ್ಕೊಳ್ಳಿ ಆಯ್ತಾ? ಆಮೇಲೆ ನಾನು ಹೇಳ್ದಂಗೆ ಪ್ಯಾಚ್ ಟೆಸ್ಟ್ ಮಾಡಿ. ಇದನ್ನ ಒಳ್ಳೆ ಚಿಪ್ಸ್ ತರ ಆಗ್ಬಿಡೈತೆ. ಫುಲ್ ಗರ್ಗರಿ ಆಗ್ಬಿಟ್ಟೈತೆ ನೋಡಿ. ಇವತ್ತಿನ ವಿಡಿಯೋ ಏನು ಅನಿಸ್ತು ಅಂತ ತಿಳಿಸಿ ಆಯ್ತಾ? ಥ್ಯಾಂಕ್ ಯು.